ಕ್ಷತ್ರಿಯ ಬಿಎಸ್ಎಫ್ ಅಲ್ಲಿ ಖಾಲಿ ಇರತಕ್ಕಂತ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಇಂದುಳದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಬಿಎಸ್ಎಫ್ ಅಲ್ಲಿ ಖಾಲಿ ಇರತಕ್ಕಂತ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಜಿಡಿ ಹುದ್ದೆಗಳು ಇದರಲ್ಲಿ ಖಾಲಿ ಇರತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾ ಅಂಡರ್ ಅಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳು ಆಗಿರ್ತವ. ಇಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 275 ಹುದ್ದೆಗಳನ್ನ ಅವರು ನೋಟಿಫಿಕೇಶನ್ ಮಾಡಿರ್ತಾರ. ಇನ್ನ ಈ ಒಂದು ನೋಟಿಫಿಕೇಶನ್ ಕುರಿತು ಅವರು ಯಾವ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಥವಾ ಯಾವ ಒಂದು ನ್ಯೂಸ್ ಪೇಪರ್ಗಳಲ್ಲಿ ಒಂದು ನೋಟಿಸ್ ಅನ್ನ ಅನೌನ್ಸ್ ಮಾಡಿದ್ರ ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ ಒಂದು ದಿನಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಇರ್ತಾವಲ್ಲ ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ನಾವು ಇದನ್ನ ಅನೌನ್ಸ್ ಮಾಡಿದೀವಿ ಅಂತ ಇಲ್ಲಿ ಕೆಳಗಡೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ಹಿಂದಿಯಲ್ಲಿ ಇರ್ತಕ್ಕಂಥ ನ್ಯೂಸ್ ಪೇಪರ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನೌನ್ಸ್ ಮಾಡಿದೀವಿ ಅಂತ ಅವರು ಮೇಲ್ಗಡೆಯಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 1/12/2024ರಿಂದ 30/12/2024 ತನಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರಬೇಕು ಮತ್ತೆ ಯಾವ ರೀತಿ ಆದಂತಹ ಹುದ್ದೆಗಳು ಕಲಿವೆ ಮತ್ತೆ ಯಾವ ಒಂದು ಸ್ಪೋರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಮೊದಲಿಗೆ ಇಲ್ಲಿ ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಡಿಸಿಪ್ಲಿನ್ ಅಂತ ಕೊಟ್ಟಿರ್ತಾರ, ಇದು ಸ್ಪೋರ್ಟ್ಸ್ ನಿಮಗಿರ್ತವ. ಇನ್ನ ಇವೆಂಟ್ ಗಳನ್ನ ಕೊಟ್ಟಿರ್ತಾರ ಪುರುಷರಿಗೆ, ಇನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇವೆಂಟ್ ಗಳನ್ನ ಕೊಟ್ಟಿದಾರ. ಇನ್ನ ಒಂದು ಇವೆಂಟ್ ಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಕ್ಸಾಂಪಲ್ ಗೆ ನಿಮಗೆ ಕೆಲವೊಂದಿಷ್ಟು ಒಂದು ಸ್ಪೋರ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ಒಂದು ನೋಟಿಫಿಕೇಶನ್ ನಾನು ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಸ್ಪೋರ್ಟ್ಸ್ ಕೋಟಾ ಅಂಡರ್ ಅಲ್ಲಿ ಬರ್ತೀರಿ. ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಎಕ್ಸಾಂಪಲ್ ಗೆ ನಿಮಗೆ ಇಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಿಗೆ ಆರ್ಚರಿ ಅಂತ ಕೊಟ್ಟಿರ್ತಾರೆ, ಇದು ಸ್ಪೋರ್ಟ್ಸ್ ನಿಮಗಿರುತ್ತಾ. ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಬರ್ತಕ್ಕಂಥ ಇವೆಂಟ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ರೀಕರ್ವ್ ಅಂತ ಕೊಟ್ಟಿರ್ತಾರಲ್ಲ, ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿ ಇರುತ್ತೆ. ಇನ್ನ ಕಾಂಪೌಂಡ್ ಗೆ ಸಂಬಂಧಪಟ್ಟಂತೆ ಒಂದು, ಇನ್ನ ಇಂಡಿಯನ್ ರೌಂಡ್ ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ. ಇದು ಎಲ್ಲವೂ ಕೂಡ ಪುರುಷರಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಒಂದು ಇವೆಂಟ್ ಮತ್ತು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಸೇಮ್ ಇರುತ್ತೆ. ರೀಕರ್ವ್ ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನು ಕೊಟ್ಟಿರ್ತಾರೆ, ಕಾಂಪೌಂಡ್ ಗೆ ಸಂಬಂಧಪಟ್ಟಂತೆ ಒಂದು, ಇನ್ನ ಇಂಡಿಯನ್ ರೌಂಡ್ ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಆರ್ಚರಿಯಲ್ಲಿ ಬರ್ತಾವ, ಕರೆಕ್ಟ್ ಆಗಿ ನೋಡಿ ಚೆಕ್ ಮಾಡ್ಕೋಬೇಕು. ಇನ್ನ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತಾರ 100 ಮೀಟರ್, ಅದೇ ರೀತಿ 200 ಮೀಟರ್, 800 ಮೀಟರ್, 1500 ಮೀಟರ್, 110 ಮೀಟರ್ ಹರ್ಡಲ್ಸ್ ಇದೆ, ಮತ್ತೆ ಅಲ್ಲಿ 400 ಮೀಟರ್ ಹರ್ಡಲ್ ಇದೆ. ಇಲ್ಲಿ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಪುರುಷರಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಪ್ರತಿಯೊಂದು ಇವೆಂಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದೊಂದು ಹುದ್ದೆಗಳನ್ನ ಕೊಟ್ಟಿರ್ತಾರೆ ಪುರುಷರಿಗೆ. ಇನ್ನ 3000 ಮೀಟರ್ ಸ್ಟಿಪಲ್ ಚೇಸ್ ಇದೆ, ಇದು ಕೂಡ ಒಂದು ಇವೆಂಟ್ ಆಗಿರುತ್ತೆ. ಇನ್ನ ನಂತರ ಅಲ್ಲಿ ಲಾಂಗ್ ಜಂಪ್ ಇದೆ, ನಂತರ ಹೈ ಜಂಪ್, ಟ್ರಿಪಲ್ ಜಂಪ್, ಶಾಟ್ ಪುಟ್, ಹ್ಯಾಮರ್ ಥ್ರೋ, ಜಾವಲಿನ್ ಥ್ರೋ, ಇವೆಲ್ಲವೂ ಕೂಡ ಒಂದೊಂದು ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಅಥ್ಲೆಟಿಕ್ಸ್ ಅಲ್ಲಿ ಬರ್ತಾವ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇದು ಕೂಡ ಇಲ್ಲಿ 100 ಮೀಟರ್ ಇರುತ್ತೆ, 200 ಮೀಟರ್ ರನ್ನಿಂಗ್ ಇದೆ, 400 ಮೀಟರ್ ರನ್ನಿಂಗ್, 800 ಮೀಟರ್ ರನ್ನಿಂಗ್, 1500 ಮೀಟರ್ ರನ್ನಿಂಗ್, 100 ಮೀಟರ್ ಹರ್ಡಲ್ಸ್ ಇದೆ, 400 ಮೀಟರ್ ಹರ್ಡಲ್ಸ್, ನಂತರ 3000 ಮೀಟರ್ ಸ್ಟಿಪಲ್ ಚೇಸ್ ಇದೆ, ನಂತರ ಲಾಂಗ್ ಜಂಪ್, ಹೈ ಜಂಪ್, ಟ್ರಿಪಲ್ ಜಂಪ್, ನಂತರ ಪೋಲ್ ವೆಲ್ಟ್ ಇದೆ, ನಂತರ ಶಾಟ್ ಪುಟ್ ಇದೆ, ನಂತರ ಡಿಸ್ಕಸ್ ಥ್ರೋ ಇದೆ, ನಂತರ ಹ್ಯಾಮರ್ ಥ್ರೋ, ನಂತರ ಜಾವಲಿನ್ ಥ್ರೋ. ಇಲ್ಲಿ ಇಷ್ಟು ಹುದ್ದೆಗಳನ್ನ ಅಥವಾ ಈ ಒಂದು ಇವೆಂಟ್ ಗಳನ್ನ ಕೊಟ್ಟಿರ್ತಾರೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಷ್ಟು ಇವೆಂಟ್ ಗಳನ್ನ ಕೊಟ್ಟು ಪ್ರತಿಯೊಂದು ಇವೆಂಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಒಂದೊಂದು ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ನೀವೇನಾದ್ರೂ ಸ್ಪೋರ್ಟ್ಸ್ ಕೋಟಾ ಕ್ಯಾಂಡಿಡೇಟ್ ಆಗಿದ್ರೆ ನೀವು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತೀರಿ, ಇನ್ನ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಯಾವ ಒಂದು ಇವೆಂಟ್ ಅಲ್ಲಿ ಭಾಗವಹಿಸಿರ್ತೀರಿ ಆ ಒಂದು ಇವೆಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಬಹುದು. ಮೇನ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಯ್ತು. ಇನ್ನು ಬ್ಯಾಡ್ಮಿಂಟನ್ ಅಲ್ಲಿ ಪ್ಲೇಯರ್ಸ್ ಗೆ ಸಂಬಂಧಪಟ್ಟಂತೆ 4 ಹುದ್ದೆಗಳನ್ನ ಕೊಟ್ಟಿರ್ತಾರೆ ಪುರುಷರಿಗೆ, ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ 4 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನು ಸ್ವಿಮ್ಮಿಂಗ್ ಅಲ್ಲೂ ಕೂಡ ಹುದ್ದೆಗಳನ್ನ ಕೊಟ್ಟಿರ್ತಾರ. ಇಲ್ಲಿ ಮುಂದ್ಗಡೆ ಇವೆಂಟ್ ಅನ್ನ ಕೊಟ್ಟಿದ್ರೆ ಪ್ರತಿಯೊಂದು ಇವೆಂಟ್ ಅಲ್ಲೂ ಕೂಡ ಇಲ್ಲಿ ಒಂದೊಂದು ಹುದ್ದೆಗಳವರು ಕೊಟ್ಟಿರ್ತಕ್ಕಂಥದ್ದು ಮಹಿಳಾ ಮತ್ತು ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇವೆಂಟ್ ಗಳ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಡೈವಿಂಗ್ ಇದೆ, ಡೈವಿಂಗ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಒಂದು ಹುದ್ದೆಗಳನ್ನ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಸ್ಪ್ರಿಂಗ್ ಬೋರ್ಡ್ 1 ಮೀಟರ್ ಇದೆ, ಅದರ ಸ್ಪ್ರಿಂಗ್ ಬೋರ್ಡ್ 3 ಮೀಟರ್ ಇದೆ, ಮತ್ತೆ ಹೈ ಬೋರ್ಡ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಹುದ್ದೆಗಳನ್ನ ಕೊಟ್ಟಿದ್ರೆ ಅದು ಪುರುಷರಿಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೂಡ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಸ್ಪ್ರಿಂಗ್ ಬೋರ್ಡ್ 1 ಮೀಟರ್, ಸ್ಪ್ರಿಂಗ್ ಬೋರ್ಡ್
3 ಮೀಟರ್ ಮತ್ತೆ ಹೈಬ್ರಿಡ್ ಗೆ ಸಂಬಂಧಪಟ್ಟಂತೆ ಒಂದೊಂದು ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನು ವಾಟರ್ ಪೋಲೋ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ಲೇಯರ್ ಅಲ್ಲಿ ಒಂದು ಹುದ್ದೆ ಖಾಲಿದೆ ಪುರುಷರಿಗೆ, ಇನ್ನು ಮಹಿಳೆಯರಿಗೂ ಕೂಡ ಪ್ಲೇಯರ್ ಅಲ್ಲಿ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ. ಇನ್ನು ಬಾಸ್ಕೆಟ್ ಬಾಲ್ ಅಲ್ಲಿ ಪ್ಲೇಯರ್ ಗೆ ಸಂಬಂಧಪಟ್ಟಂತೆ 4 ಹುದ್ದೆಗಳು ಖಾಲಿವೆ, ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ 10 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಬಾಕ್ಸಿಂಗ್ ಕೂಡ ಕೊಟ್ಟಿರ್ತಾರ. ಇಲ್ಲಿ ಇವೆಂಟ್ ಗಳು ಕೆಜಿ ವೈಸ್ ಇದೆ. ನೀವು ಯಾವ ಒಂದು ಕೆಜಿಯಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿರ್ತೀರಿ ಆ ಒಂದು ಕೆಜಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೆಪರೇಟ್ ಆಗಿ ಅವರು ಈ ಒಂದು ಇವೆಂಟ್ ಗೆ ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳು ಕರೆಯುವಂತ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಅವರು ಒಂದೊಂದು ಹುದ್ದೆಗಳನ್ನ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಸೈಕ್ಲಿಂಗ್ ಕೂಡ ಇದೆ, ರೋಡ್ ಇವೆಂಟ್ ಮತ್ತೆ ಟ್ರ್ಯಾಕ್ ಇವೆಂಟ್ ಅಂತ. ಇಲ್ಲಿ ರೋಡ್ ಇವೆಂಟ್ ಅಲ್ಲಿ ಪುರುಷರಿಗೆ 2 ಹುದ್ದೆಗಳನ್ನ ಕೊಟ್ಟಿರ್ತಾರೆ, ಟ್ರ್ಯಾಕ್ ಇವೆಂಟ್ ಅಲ್ಲಿ 2 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ರೋಡ್ ಇವೆಂಟ್ ಅಲ್ಲಿ 2 ಮತ್ತೆ ಟ್ರ್ಯಾಕ್ ಇವೆಂಟ್ ಅಲ್ಲಿ ಕೂಡ 2 ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕ್ರಾಸ್ ಕಂಟ್ರಿಯಲ್ಲಿ 10,000 ಮೀಟರ್ ರನ್ನಿಂಗ್ ಇದೆ. ಇಲ್ಲಿ ಪುರುಷರಿಗೆ 1 ಕಾಲಿದೆ, ಇನ್ನು ಮಹಿಳೆಯರಿಗೂ ಕೂಡ 1 ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲಿ ರಿಕ್ವೆಸ್ಟ್ ಏನಿದೆ, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹ್ಯಾಂಡ್ಬಾಲ್, ಹಾಕಿ, ಐಸ್ ಕಿನಿ, ಅದೇ ರೀತಿ ಜುಡೋ, ಕರಾಟೆ, ವಾಲಿಬಾಲ್ ಅಂತ ಕೊಟ್ಟಿರ್ತಾರೆ. ಮತ್ತೆ ವೇಟ್ ಲಿಫ್ಟಿಂಗು, ವಾಟರ್ ಸ್ಪೋರ್ಟ್ಸ್, ರೆಸ್ಟ್ಲಿಂಗ್ ಫ್ರೀಸ್ಟೈಲ್ ಇದೆ, ಮೇಲ್ಗಡೆದು ಗ್ರೆಕೋ ರೋಮನ್ ಇದೆ. ನಂತರ ಇಲ್ಲಿ ಶೂಟಿಂಗ್ ಇದೆ, ನಂತರ ಇಲ್ಲಿ ಟುಕ್ವಾಂಡೋ ಇದೆ, ಉಸು ಇದೆ, ಮತ್ತೆ ಇಲ್ಲಿ ಫೆನ್ಸಿಂಗ್ ಅಂತ ಕೊಟ್ಟಿರ್ತಾರ. ಇವೆಲ್ಲವೂ ಕೂಡ ಸ್ಪೋರ್ಟ್ಸ್ ನಿಮಗೆ ಆಗಿರ್ತಾವ. ಇಲ್ಲಿ ಮುಂದ್ಗಡೆ ಇವೆಂಟ್ ಗಳನ್ನ ಕೊಟ್ಟಿರ್ತಾರ. ನೀವು ಯಾವ ಒಂದು ಸ್ಪೋರ್ಟ್ಸ್ ಮತ್ತು ಯಾವ ಒಂದು ಇವೆಂಟ್ ಅಲ್ಲಿ ಭಾಗವಹಿಸಿರ್ತೀರಿ ಆ ಒಂದು ಇವೆಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ದು ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇವೆಂಟ್ ಮತ್ತು ಸ್ಪೋರ್ಟ್ಸ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಟೋಟಲ್ ಆಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 127 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 148 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಕಾನ್ಸ್ಟೇಬಲ್ ಜೆಡಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 275 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಸ್ಪೋರ್ಟ್ಸ್ ವೈಸ್ ಇವೆಂಟ್ ವೈಸ್ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ನೋಟಿಫಿಕೇಶನ್ ನಾನು ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 3 ಅಲ್ಲಿ ಸ್ಯಾಲರಿ ಸಿಗುತ್ತಾ 21,700 ರೂಪಾಯಿಂದ 69,100 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತಾ. ಇದು ಪೇ ಸ್ಕೇಲ್ ಆಗಿರುತ್ತಾ. ಇವೆಲ್ಲವೂ ಕೂಡ ಸ್ಪೋರ್ಟ್ಸ್ ಕೋಟಾ ಅಂಡರ್ ಬರ್ತಕ್ಕಂಥ ಒಂದು ಹುದ್ದೆಗಳ ಆಗಿರ್ತಕ್ಕಂಥದ್ದು. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ವೈಮಿತಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕಾನ್ಸ್ಟೇಬಲ್ ಜೆಡಿ ಸ್ಪೋರ್ಟ್ಸ್ ಪರ್ಸನ್ ಅಂತ ಕೊಟ್ಟಿರ್ತಾರೆ. ಇದು ಪೋಸ್ಟ್ ನೇಮ್ ಆಗಿರುತ್ತೆ. ಇನ್ನು ವೈಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ 18 ವರ್ಷ ಆಗಿರಬೇಕು, ಗರಿಷ್ಠವಾಗಿ 23 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವುದಕ್ಕೆ 10ನೇ ತರಗತಿ ಪಾಸ್ ಆಗಿರಬೇಕು. ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಯ್ತು. ಇನ್ನು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಕೂಡ ಬೇಕಾಗುತ್ತಾ. ಯಾಕಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಕೋಟಾ ಅಂಡರ್ ಅಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸ್ಪೋರ್ಟ್ಸ್ ಕೋಟಾ ಕ್ವಾಲಿಫಿಕೇಶನ್ ಮೇನ್ ಬೇಕಾಗತ್ತೆ. ಯಾರ್ದೆಲ್ಲ ಇಲ್ಲಿ 10th ಪಾಸ್ ಆಗಿರ್ತೀರಿ ನೀವು ಇಲ್ಲಿ ಕಂಪಲ್ಸರಿ ಆಗಿ ಸ್ಪೋರ್ಟ್ಸ್ ಕೋಟಾ ಎಜುಕೇಶನ್ ಅಲ್ಲಿ ಕೂಡ ಒಂದು ಪಾಸ್ ಆಗಿರಬೇಕಾಗತ್ತಾ. ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಮತ್ತು ಇವೆಂಟ್ ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ಬೇಕು. ಇಲ್ಲಿ ಯಾವ ಒಂದು ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದು ಅಂತ ಮಾಹಿತಿನ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ ಇಂಡಿವಿಜುವಲ್ ಇವೆಂಟ್ ಅನ್ನ ಕೊಟ್ಟಿರ್ತಾರ. ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಇವೆಂಟ್ ಅಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಅಲ್ಲಿ ಯಾರೆಲ್ಲ ಭಾಗವಹಿಸಿರ್ತೀರಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಮೇನ್ ಆಗಿ ಇದರಲ್ಲಿ ಯಾವ ರೀತಿ ಬರ್ತಾವ ಅಂತ ಕೊಟ್ಟಿರ್ತಾರೆ. ದ ಸ್ಪೋರ್ಟ್ಸ್ ಮ್ಯಾನ್ ಹೂ ಹ್ಯಾವ್ ಪಾರ್ಟಿಸಿಪೇಟ್ ಅಥವಾ ವಾನ್ ಮೆಡಲ್ಸ್ ಅಂತ ಕೊಟ್ಟಿರ್ತಾರೆ. ನೀವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಿ ಅಂದ್ರೆ ಇಲ್ಲಿ ನೋಡಿ ನೀವು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಅಲ್ಲಿ ನೀವು ಗೆದ್ದಿರಬೇಕು, ಇಲ್ಲದಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿರ್ಬೇಕಂತ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನ ಮತ್ತೊಂದಿಷ್ಟು ಅದರಲ್ಲೇ ವಿವರವಾಗಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ನೀವು ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ನೀವೇನಾದ್ರೂ ಮೆಡಲ್ ಅಥವಾ ಭಾಗವಹಿಸಿದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇದು ಮೊದಲದಾಗಿ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮೆಂಬರ್ ಆಫ್ ದಿ ಇಂಡಿಯನ್ ಟೀಮ್ ಡ್ಯೂರಿಂಗ್ ಲಾಸ್ಟ್ 2 years ಫ್ರಮ್ ದಿ ಕ್ಲೋಸಿಂಗ್ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ನೀವು ಇಲ್ಲಿ ಮೆಂಬರ್ ಆಗಿರಬೇಕು, ಅದು ಕೂಡ 7 ವರ್ಷ ಆಗಿರ್ಬೇಕಂತವ್ರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಏನ್ ನೋಟಿಫಿಕೇಶನ್ ಬಿಡುಗಡೆ ಮಾಡೋದಲ್ಲ, ಈ ಒಂದು ನೋಟಿಫಿಕೇಶನ್ ಕ್ಲೋಸಿಂಗ್ ಡೇಟ್ಗೆ ನೀವು ಇಲ್ಲಿ ಒಟ್ಟಿನಲ್ಲಿ 7 ವರ್ಷಗಳ ಕಾಲ ಇಲ್ಲಿ ಮೆಂಬರ್ ಆಗಿರಬೇಕಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಮೊದಲಿಗೆ ಅಥವಾ ಅಂತ ಕೊಟ್ಟಿದ್ದಾರೆ. ಇದಾದ್ರೂ ಆಗಿರಬೇಕು. ಇಲ್ಲದಲ್ಲಿ ಪ್ಲೇಯರ್ ಹೂ ಹ್ಯಾವ್ ವಾನ್ ಮೆಡಲ್ಸ್ ಅಂದ್ರೆ ನೀವು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ನ್ಯಾಷನಲ್ ಗೇಮ್ಸ್ ಅಲ್ಲಿ ನೀವು ವಾನ್ ಆಗಿರ್ಬೇಕು ಅಂದ್ರೆ ಗೆದ್ದಿರ್ಬೇಕಾಗತ್ತಾ. ಇಲ್ಲದಲ್ಲಿ ಚಾಂಪಿಯನ್ಶಿಪ್ ಆಗಿರ್ಬೇಕಾಗತ್ತಾ. ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದು. ಆಗಲೇ ಇದ್ದಲ್ಲಿ ಇಲ್ಲಿ ಮತ್ತೊಂದಿಷ್ಟು ಒಂದು ಸ್ಪೋರ್ಟ್ಸ್ ಇವೆಂಟ್ ಗಳನ್ನ ಕೊಟ್ಟಿರ್ತಾರ. ಒಟ್ಟಿನಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ನ್ಯಾಷನಲ್ ಗೇಮ್ಸ್ ಅಲ್ಲಿ ನೀವು ಗೆದ್ದಿರಬೇಕು, ಇಲ್ಲದಲ್ಲಿ ಚಾಂಪಿಯನ್ಶಿಪ್ ಆದ್ರೂ ಗೆದ್ದಿರಬೇಕು. ಗೆದ್ದಿದ್ರೆ ಸಾಕು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಸ್ಪೋರ್ಟ್ಸ್ ಗಳನ್ನ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ದವರು ಸ್ಪೋರ್ಟ್ಸ್ ಫೆಡರೇಷನ್ ದವರು ನಡೆಸಿರ್ತಾರಂತವ್ರು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಜೂನಿಯರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಸ್ಪೋರ್ಟ್ಸ್ ಅನ್ನು ಅವರು ನಡೆಸಿರುವಂತದ್ದು. ಇಲ್ಲಿ ಕೆಳಗಡೆ ಡೇಟ್ ಕೂಡ ಕೊಟ್ಟಿರ್ತಾರೆ ಆ ಒಂದು ಸ್ಪೋರ್ಟ್ಸ್ ಯಾವಾಗ ನಡೆದಿತ್ತು ಅಂತ. ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅಥವಾ ಗೆದ್ದಿರ್ತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಟೀಮ್ ಇವೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಮೇಗಡದು ಇಂಡಿವಿಜುವಲ್ ಇವೆಂಟ್ ಆಯ್ತು. ಇವಾಗ ಕೆಳಗಡೆ ಟೀಮ್ ಇವೆಂಟ್ ಅನ್ನ ಕೊಟ್ಟಿರ್ತಾರೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಲೆವೆಲ್.
ಇಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ನೀವು ಇಲ್ಲಿ ಕೂಡ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಸ್ಪೋರ್ಟ್ಸ್ ಪರ್ಸನ್ಸ್ ಹೂ ಹ್ಯಾವ್ ವಾನ್ ಎನಿ ಮೆಡಲ್ ಇನ್ ನ್ಯಾಷನಲ್ ಗೇಮ್ಸ್ ಅಂದ್ರೆ ನೀವು ಇಲ್ಲಿ ಗೆದ್ದಿರಬೇಕಾಗತ್ತಾ. ನೀವು ಇಲ್ಲಿ ಯಾವುದೇ ಒಂದು ನ್ಯಾಷನಲ್ ಗೇಮ್ಸ್ ಅಲ್ಲಿ ಗೆದ್ದಿರಬೇಕು, ಇಲ್ಲದೆ ಇದ್ದಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ. ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಾದ್ರೂ ಗೆದ್ದಿರ್ಬೇಕಂತ ಕೊಟ್ಟಿದ್ದಾರೆ. ಅಂದ್ರೆ ಜೂನಿಯರ್ ಆಗಿರ್ಬೋದು ಮತ್ತೆ ಸೀನಿಯರ್ ನೀವು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಿರ್ಬೇಕಂತ ಕೊಟ್ಟಿರ್ತಾರ. ಇದು ಕೂಡ ಆಗದಲ್ಲಿ ಎನಿ ರೆಕಗ್ನೈಸ್ಡ್ ಸ್ಪೋರ್ಟ್ಸ್ ಮೀಟ್ ಆಫ್ ರೆಸ್ಪೆಕ್ಟಿವ್ ಫೆಡರೇಷನ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಯಾವುದೇ ಒಂದು ಫೆಡರೇಷನ್ ಅಥವಾ ಅಸೋಸಿಯೇಷನ್ ದವ್ರು ನಡೆಸಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಿ ನೀವು ಗೆದ್ದಿರ್ಬೇಕಂತ ಕೊಟ್ಟಿರ್ತಾರ. ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತಾ ಅಂದ್ರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಭಾಗವಹಿಸಿ ಗೆದ್ದಿರಬೇಕು. ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದೆಲ್ಲವೂ ಕೂಡ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಆಗಿರುತ್ತೆ. ಯಾರೆಲ್ಲ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತೀರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ನಿಮಗೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇವಾಗ ಡೈರೆಕ್ಟ್ ಆಗಿ ನಾವಿಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಪರೇಟ್ ಆಗಿ ಅವರು ನೀವು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ರೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಗಳು ಸಿಗ್ತಾವ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಒಲಿಂಪಿಕ್ಸ್ ಗೇಮ್ಸ್ ಅಥವಾ ಸಮ್ಮರ್ ಅಥವಾ ವಿಂಟರ್ ಗೇಮ್ಸ್ ಗಳಲ್ಲಿ ನೀವು ಭಾಗವಹಿಸಿರ್ಬೇಕು ಅಥವಾ ಕಾಂಪಿಟೇಷನ್ ಕೊಟ್ಟಿರಬೇಕು. ನೀವು ಇಲ್ಲಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡ್ರೆ ನಿಮಗೆ 100 ಮಾರ್ಕ್ಸ್ ಸಿಗ್ತಾವ. ಮತ್ತೆ ಸಿಲ್ವರ್ ಮೆಡಲ್ ತಗೊಂಡ್ರೆ 96 ಅಂದ್ರೆ 96 ಮಾರ್ಕ್ಸ್ ಸಿಗುತ್ತೆ. ಇನ್ನ ಬ್ರೌನ್ಸ್ ಮೆಡಲ್ ತಗೊಂಡ್ರೆ 92. ಇನ್ನ ನೀವು ಇಲ್ಲಿ ಏನಾದ್ರು ಬರೀ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರೆ ನಿಮಗೆ 80 ಮಾರ್ಕ್ಸ್ ಅಲ್ಲಿ ಕೊಡ್ತಾರ. ನೀವೇನಾದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಅದ್ರಲ್ಲಿ ಭಾಗವಹಿಸಿದ್ರೆ ಕಾಂಪಿಟೇಷನ್ ಕೊಟ್ಟಿರ್ಬೇಕು. ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಕಪ್ ಅಲ್ಲಿ ನೀವೇನಾದ್ರು ಗೋಲ್ಡ್ ಮೆಡಲ್ ತಗೊಂಡ್ರೆ 90 ಮಾರ್ಕ್ಸ್, ಸಿಲ್ವರ್ ಮೆಡಲ್ ತಗೊಂಡ್ರೆ 86 ಮಾರ್ಕ್ಸ್, ಬ್ರೌನ್ಸ್ ಮೆಡಲ್ ತಗೊಂಡ್ರೆ 82 ಮಾರ್ಕ್ಸ್. ಇನ್ನು ಪಾರ್ಟಿಸಿಪೇಟ್ ಅನ್ನು ಮಾಡಿದ್ರೆ 70 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನ್ನು ಅಸೋಸಿಯೇಷನ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನೀವೇನಾದ್ರು ಗೋಲ್ಡ್ ಮೆಡಲ್ ತಗೊಂಡ್ರೆ 80 ಮಾರ್ಕ್ಸ್, ಸಿಲ್ವರ್ ಮೆಡಲ್ ತಗೊಂಡ್ರೆ 76 ಮಾರ್ಕ್ಸ್, ಬ್ರೌನ್ಸ್ ಮೆಡಲ್ ತಗೊಂಡ್ರೆ 72. ಇನ್ನು ಪಾರ್ಟಿಸಿಪೇಟ್ ಅನ್ನು ಮಾಡಿದ್ರೆ 60 ಮಾರ್ಕ್ಸ್ ಸಿಗುತ್ತೆ. ಇನ್ನು ಏಷ್ಯನ್ ಚಾಂಪಿಯನ್ಶಿಪ್ ಅಥವಾ ಕಪ್ ಅಥವಾ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅಲ್ಲಿ ನೀವೇನಾದ್ರು ಗೋಲ್ಡ್ ಮೆಡಲ್ ತಗೊಂಡ್ರೆ 70 ಮಾರ್ಕ್ಸ್, ಸಿಲ್ವರ್ ಮೆಡಲ್ ತಗೊಂಡ್ರೆ 66 ಮಾರ್ಕ್ಸ್, ಬ್ರೌನ್ಸ್ ಮೆಡಲ್ ತಗೊಂಡ್ರೆ 62 ಮಾರ್ಕ್ಸ್, ಪಾರ್ಟಿಸಿಪೇಟ್ ಅನ್ನು ಮಾಡಿದ್ರೆ 50 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವೇನಾದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿದ್ರೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಗಳು ಸಿಗ್ತಾವ ಅಂತ ಅವರು ಡೈರೆಕ್ಟ್ ಆಗಿ ಲಿಸ್ಟ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿರ್ತಾರ. ಇಲ್ಲಿ ಯಾವ ರೀತಿ ಒಂದು ಹೈಟ್ ಟು ಚೆಸ್ಟ್ ಇರಬೇಕಂತ ಮಾಹಿತಿಯನ್ನ ಕೊಟ್ಟಿದಾರ. ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ತಿಳಿಸಿಕೊಡ್ತೀನಿ. ಇಲ್ಲಿ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೊದಲಿಗೆ ST ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು 162.5 ಸೆಂಟಿಮೀಟರ್ ಹೈಟ್ ಬೇಕು. ಇದು ಪುರುಷರಿಗೆ ಆಯ್ತು. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 150 ಸೆಂಟಿಮೀಟರ್ ಹೈಟ್ ಕೂಡ ಬೇಕಾಗುತ್ತೆ. ನೀವೇನಾದ್ರು ಮಹಿಳಾ ಅಭ್ಯರ್ಥಿಗಳು ಆಗಿದ್ರೆ ST ಅಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಗೆ. ಇಲ್ಲಿ ಪುರುಷರಿಗೆ ಸಂಬಂಧಪಟ್ಟಂತೆ ಒಂದು ಚೆಸ್ಟ್ ಬಂದ್ಬಿಟ್ಟು ಇದು ನಾರ್ಮಲ್ ಆಗಿ ಕೊಟ್ಟಿರ್ತಾರ. 76 ಸೆಂಟಿಮೀಟರ್ ನಾರ್ಮಲ್ ಆಗಿ ಬೇಕು. ಎಕ್ಸ್ಪೆನ್ಷನ್ ಮಾಡಿದ ಮೇಲೆ 5 ಸೆಂಟಿಮೀಟರ್ ಚೆಸ್ಟ್ ಕೂಡ ಇಲ್ಲಿ ಎಕ್ಸ್ಪೆನ್ಷನ್ ಆಗಬೇಕು. ಅಂದ್ರೆ 81 ಸೆಂಟಿಮೀಟರ್ ತನಕ ನಮ್ಗೆ ಚೆಸ್ಟ್ ಕೂಡ ಬೇಕಾಗತ್ತೆ. ಇದು ST ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಹೈಟ್ ಟು ಚೆಸ್ಟ್ ಬೇಕಾಗತ್ತಾ. ಇನ್ನ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಪುರುಷರಿಗೆ ಇಲ್ಲಿ 170 ಸೆಂಟಿಮೀಟರ್ ಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 157 ಸೆಂಟಿಮೀಟರ್ ಹೈಟ್ ಬೇಕಾಗತ್ತಾ. ಇನ್ನು ಇಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಚೆಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ 80 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಮಾಡಿದ್ಮೇಲೆ 5 ಸೆಂಟಿಮೀಟರ್ ಚೆಸ್ಟ್ ಕೂಡ ಇಲ್ಲಿ ಎಕ್ಸ್ಪೆನ್ಷನ್ ಆಗಬೇಕು. ಅಂದ್ರೆ ಇಲ್ಲಿ 80 ರಿಂದ 85 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೈಟ್ ಮತ್ತು ಚೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ನಿಮ್ಗೆ ಏನಾದ್ರು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಅಪ್ಲಿಕೇಶನ್ ಫೀ ಕೂಡ ಇರುತ್ತಾ. ಇಲ್ಲಿ 147 ರೂಪಾಯಿ 20 ಪೈಸೆ ಅಪ್ಲಿಕೇಶನ್ ಫೀ ಇರುತ್ತಾ. ಇಲ್ಲಿ UR OBC ಮತ್ತು EWS ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಫೀ ಇರುತ್ತಾ. ಉಳಿದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ಒಂದು ಫೀ ಇರಂಗಿಲ್ಲ. ಕರೆಕ್ಟ್ ಆಗಿ ನೀವು ಇಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಇನ್ನ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಡಾಕ್ಯುಮೆಂಟೇಶನ್ ಇರುತ್ತೆ ಅಂತ ಕೊಟ್ಟಿರ್ತಾರ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇದೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇದು ಮೊದಲದಾಗಿ. ಇನ್ನ ಎರಡನೇದಾಗಿ ಫಿಸಿಕಲ್ ಇರುತ್ತೆ. PST ಅಂದ್ರೆ ಇದಕ್ಕೂ ಮುಂಚೆ ಹೇಳಿದ್ನಲ್ಲ ಹೈಟ್ ಚೆಸ್ಟ್ ನೀವು ಚೆಕ್ ಮಾಡ್ಕೋಬೇಕು. ಇನ್ನ ನಂತರ ಇಲ್ಲಿ ಮೆರಿಟ್ ಅನ್ನ ಬಿಡ್ತಾರ. ಇಲ್ಲಿ ನೋಡಿ ನೀವು ಮೆರಿಟ್ ಅನ್ನ ಯಾವ ರೀತಿ ಬಿಡ್ತಾರ ಅಂತ ಕೂಡ ಕೊಟ್ಟಿರ್ತಾರ. ನಿಮ್ಗೆ ಇದಕ್ಕೂ ಮುಂಚೆ ಮೇಲ್ಗಡೆ ಫಿಸಿಕಲ್ ಬಗ್ಗೆ ಹೇಳಿದೀನಿ. ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಡೈರೆಕ್ಟ್ ಆಗಿ ಮೆರಿಟ್ ಬರುತ್ತಾ. ಮೆರಿಟ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಇಲ್ಲಿ ಮೆಡಿಕಲ್ ಎಕ್ಸಾಮ್ ಇರುತ್ತಾ. ಇಲ್ಲಿ ನೋಡಿ ನೀವು ಅದ್ರ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಎಷ್ಟೆಷ್ಟು ಹೈಟ್ ಇರಬೇಕಂತ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಮಹಿಳಾ ಮತ್ತು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ.
ಇನ್ನ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಮತ್ತೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಯಾವ ರೀತಿ ಇರಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡಿದ್ರೆ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಮಾಹಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಏನಾದ್ರು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡೌಟ್ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಅದರ ಬಗ್ಗೆ ಕೂಡ ನಿಮಗೆ ಮತ್ತಷ್ಟು ವಿವರವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ನೋಡದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.